ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ಹಾಗೆ ಎಲ್ಲರೂ ಕೂಡ ಇವತ್ತಿನ ದಿನನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ 2025ನೇ ಮೊದಲನೇ ವ್ಲಾಗ್ ಆಗಿರುತ್ತೆ ಇದು. ನನಗಂತೂ ತುಂಬ ಆಗಿರುವಂಥ ವ್ಲಾಗ್ ಇದು. ಯಾಕಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ವ್ಲಾಗು. ಎಲ್ಲರೂ ಕೂಡ ಇದ್ದೀವಿ ಫ್ಯಾಮಿಲಿಲಿ. ಸೊ ಒಂಥರ ತುಂಬಿದ ಮನೆ ಆಗೋಗ್ಬಿಟ್ಟಿತ್ತು 1-2 ವಾರದಿಂದ ಅಂತ ಹೇಳ್ತೀನಿ. ಹಾಗೆ ರಿತ್ವಿಕ್ ಮಾಲೆ ಹಾಕ್ಸಿದ್ನಲ್ಲ, ಸೊ ಹಾಗಾಗಿ ನಾನು ಕರೆದಿದ್ದಂಥದ್ದು. ಎಲ್ಲರೂ ಕೂಡ ರಜೆ ಇತ್ತು, ಕ್ರಿಸ್ಮಸ್ ಹಾಲಿಡೇ ಇದ್ದಿದ್ದರಿಂದ ಸ್ವಲ್ಪ ರಜೆ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಬಂದಿದ್ರು. 5 days ನಮ್ಮ ಮನೇಲೇ ಇದ್ದು ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರೋವರೆಗೂ ಮನೇಲೇ ಇದ್ದರು. ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ 2 ಕೈ ತುಂಬ ಮೆಹಂದಿ ಹಾಕೋಬೇಕು ಅಂತ ಹೇಳಿಬಿಟ್ಟು ಮೆಹಂದಿ ಫುಲ್ ಒಂದು ಬಾಕ್ಸ್ನ ತಗೊಂಡು ಬಂದು ಭಾರ್ಗವಿ ಮೆಹಂದಿ ಹಾಕಿಸ್ಕೊತಾ ಇದ್ಲು. ಇಲ್ಲಿ ಇಬ್ಬರು ಗಂಡು ಮಕ್ಕಳು ಈ ರೀತಿ ಆಟ ಆಡ್ತಾಯಿದ್ರು. ಕ್ಯೂ ನಿಂತವ್ರೆ ಮೆಹಂದಿ ಹಾಕಿಸ್ಕೊಳಕ್ಕೆ. ಎಷ್ಟು ಚಾರ್ಜು? ಒಂದು ಹ್ಯಾಂಡ್ಗೆ ಎಷ್ಟು ಚಾರ್ಜ್ ಗೊತ್ತಿಲ್ಲ. ಹಾಗೆ ಮನೆ ತುಂಬ ಜನ ಇದ್ದರೆ ಖುಷಿನೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಸೊ ಫುಲ್ ವಾತಾವರಣನೇ ಒಂಥರ ಚೆನ್ನಾಗಿರುತ್ತೆ. ಗಲಗಲ ಅಂತ ಮಾತಾಡಿಕೊಂಡು ಸ್ವಲ್ಪ ಕಾಮಿಡಿಯಾಗಿ ಗೇಮ್ಸ್ ಎಲ್ಲ ಆಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಟೈಮ್ ಸ್ಪೆಂಡ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ಆ ಥರ ಟೈಮ್ ಹೋಯಿತು ತುಂಬ ಜನ ಇದ್ದಿದ್ದರಿಂದ. ಹಾಗೆ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕೊಂಡಿದ್ದಾರೆ. ಹಾಗೆ ನಾವು ಈವ್ನಿಂಗು ನಮ್ಮ ಬೇಕ್ರಿಗೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಬೇಕ್ರಿಗೆ ಬಂದಿದ್ವಿ. ಎಲ್ಲರಿಗೂ ಕೂಡ ಸ್ನ್ಯಾಕ್ಸ್ ತಿಂದಾದ್ಮೇಲೆ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ವಿ. ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಬಂದು ಪರೋಟ ಮತ್ತು ವೆಜ್ ಕುರ್ಮ ಎಲ್ಲ ಮಾಡಿಕೊಂಡು ಫುಲ್ ಎಲ್ಲರೂ ಕೂಡ ಟೆರೆಸ್ ಮೇಲೆ ಹೋಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹಾಗೆ ಗಾಳಿ ಇತ್ತು ಚೆನ್ನಾಗಿ, ಸೆಕೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಟೆರೆಸ್ ಮೇಲೆ ಹೋಗೋಣ ಅಂತ ಹೇಳಿ ಬಂದಿದ್ದಂಥದ್ದು. ಫಸ್ಟ್ ಟೈಮು ಇಷ್ಟೊಂದು ಚಳಿ ಆಗ್ತಿರೋದು ಪಾಂಡಿಚೇರಿಯಲ್ಲಿ ಅಂತ ಹೇಳ್ಕೊಂಡು ಊಟ ಮಾಡ್ತಾಯಿದ್ರು. ಯಾಕಂದರೆ ಇವರು ಬರೋ ಅಂಥ ಟೈಮ್ ಆಗಿರ್ತಿತ್ತು, ಸೆಕೆ ಇರ್ತಿತ್ತು, ತುಂಬ ಬಿಸಿಲಿರ್ತಿತ್ತು. ಹಾಗಾಗಿ ಇವತ್ತೇ ನೋಡ್ತಾರೆ ನಮ್ಮಮ್ಮ ಅಂತೂ ಫುಲ್ಲು ಚಳಿ ಇದೆ ಪರವಾಗಿಲ್ಲ, ನಾವು ಹಾಸನಲ್ಲಿ ಇದ್ದಂಗೆ ಅನ್ನಿಸ್ತಿದೆಯಲ್ಲ, ಇಷ್ಟೊಂದು ಗಾಳಿ ಬರ್ತಿದೆ ಅಂತ ಹೇಳಿ. ಸೊ ಹಾಗೆ ಊಟ ಎಲ್ಲ ಮುಗಿದು ಎಲ್ಲ ಕ್ಲೀನ್ ಮಾಡಿದ ಮೇಲೆ ಮಕ್ಕಳು ಗೇಮ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಅದನ್ನೆಲ್ಲ ಆಡೋಣ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಹಾಡೆಲ್ಲ ಹೇಳ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಮಗೂ ಕೂಡ ಅಂತ್ಯಾಕ್ಷರಿ ಗೇಮ್ ಎಲ್ಲ ಇಟ್ಟು ಒಂಥರ ಚೆನ್ನಾಗಿತ್ತು. ಅವತ್ತು ನೈಟ್ ಮಲಗಿದ್ದೆ 2 ಗಂಟೆ ಆಗೋಯ್ತು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಹಾಗೆ ಇದು ನೆಕ್ಸ್ಟ್ ಡೇ ವೈಕುಂಠ ಏಕಾದಶಿ ಇತ್ತು. ದೇವಸ್ಥಾನಕ್ಕೆ ಹೊರಟಿದ್ವಿ. ಸ್ವಲ್ಪ ಲೇಟಾಗಿ ಹೊರಟ್ಬಿಟ್ಟು ಅಂತ ಅನ್ಕೋತೀನಿ. ಯಾವಾಗಲೂ 5 o'clock ಹೋಗ್ಬಿಡ್ತಾಯಿದ್ದು. ಅಂದರೆ ಸ್ವರ್ಗದ ಬಾಗಿಲು ತೆಗಿತಾರಲ್ವ, ಅದು ತೆಗಿಯೋದಕ್ಕಿಂತ ಮುಂಚೆನೇ ಹೋಗಿ ನಾವು ಅಲ್ಲಿ ಸೇರ್ಕೊಳ್ತಾ ಇದ್ವಿ. ಸೊ ಈ ಸಲನೇ ಸ್ವಲ್ಪ ಲೇಟಾಗಿರೋವಂಥದ್ದು. ಸೊ ಓಪನ್ ಆಗಿರುತ್ತೆ ಇಷ್ಟೊತ್ತಿಗೆ 7:30 ಆಯಿತು ನಾವು ದೇವಸ್ಥಾನಕ್ಕೆ ಹೊರಡಬೇಕಾದ್ರೆ. ಇಷ್ಟೊತ್ತಿಗೆ ಓಪನ್ ಆಗಿರುತ್ತೆ ಅಂದ್ಕೊಂಡೆ ನಾವು ಹೋಗ್ತಾಯಿದ್ದು. ಜೊತೆಗೆ ಮಳೆ ಬೇರೆ ಪಾಂಡಿಚೇರಿಯಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ, ಸ್ವಲ್ಪ ಉದುರು ಮಳೆ ಆಗಿದೆ. ತುಂಬ ಜೋರು ಮಳೆ ಇತ್ತು ಚೆನ್ನಾಗಿ. ಇವಾಗ ಸ್ವಲ್ಪ ಉದುರು ಮಳೆ ಬರ್ತಾಯಿದೆ. ಹಾಗೆ ಅಲ್ಲಿ 2 ಕರ್ನಾಟಕದ ಬಸ್ ಹೋಗ್ತಾ ಇತ್ತು. ಸೊ ಅದನ್ನು ನೋಡಿ ಮಕ್ಕಳು ಕೂಗಾಡ್ತಿದ್ರು. ನಾವು ದೇವಸ್ಥಾನಕ್ಕೆ ಬಂದ್ವಿ. ವಿಷ್ಣು ದೇವಸ್ಥಾನದಲ್ಲಿ 4 ಬಾಗಿಲಿರುತ್ತೆ. ಸೊ 4 ಬಾಗಿಲಲ್ಲಿ ಉತ್ತರ ದಿಕ್ಕಿಗಿರುವಂಥ ಬಾಗಿಲನ್ನು ಸ್ವರ್ಗದ ಬಾಗಿಲು ಅಂತ ಹೇಳಿ ಓಪನ್ ಮಾಡ್ತಾರೆ. ಸೊ ಸ್ವರ್ಗದ ಬಾಗಿಲು ಓಪನ್ ಮಾಡೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಓಪನ್ ಮಾಡ್ತಾರೆ. ಹಾಗೆ ಪಲ್ಲಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ದೇವಸ್ಥಾನ ಸುತ್ತ ಬರ್ತಾ ಇತ್ತು. ಸೊ ಅದಷ್ಟರಲ್ಲಿ ನಾವು ಒಳಗಡೆ ಹೋಗಿ ಅರ್ಚನೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಲ್ಲಕ್ಕಿಗೆ ಅರ್ಚನೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡಿದ್ವಿ. ಸೊ ವಿಷ್ಣು ದೇವಸ್ಥಾನಕ್ಕೆ ಯಾವಾಗ ಹೋದ್ರೂ ತುಳಸಿನ ಮರಿದಂಗೆ ತಗೊಂಡು ಹೋಗಬೇಕು. ಸೊ ವಿಷ್ಣು ದೇವರಿಗೆ ಇಷ್ಟವಾದಂಥದ್ದು ತುಳಸಿ ಅಲ್ವಾ. ಸೊ ಒಂದು ಅರ್ಚನೆ ಮಾಡಿಸ್ತೀವೋ ಇಲ್ವೋ ಒಂದೆರಡು ಕಡ್ಡಿ ತುಳಸಿ ತಗೊಂಡೋಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಹಾಗೆ ನಾವು ಪ್ರತಿ ಶುಕ್ರವಾರ ಬರುವಂಥ ದೇವಸ್ಥಾನ. ಸ್ವಲ್ಪ ದೇವಸ್ಥಾನದ ಅರ್ಚಕರು ಪರಿಚಯ ಮತ್ತು ಅಲ್ಲಿರೋ ಸುತ್ತಮುತ್ತ ಎಲ್ಲರೂ ಕೂಡ ಪರಿಚಯ ಇದ್ದಾರೆ ನನಗೆ. ಹಾಗೆ ಇದು ನಾನು ಸುಮಾರು ಒಂದು 10 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಪ್ರತಿ ಶುಕ್ರವಾರ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಮಕ್ಕಳಿಗೆ ನಾವು ಇಲ್ಲೇ ಕರ್ಕೊಂಡು ಬಂದು ಆಟ ಆಡಿಸ್ತಿದ್ದಂಥದ್ದು. ಚಿಕ್ಕ ಮಕ್ಕಳಲ್ಲಿದ್ದಾಗ 1-2 ವರ್ಷದ ಮಕ್ಕಳು ಇರ್ತಾರಲ್ಲ, ಆವಾಗ ಇಲ್ಲೇ ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೆ. ದೇವಸ್ಥಾನ ಸುತ್ತಮುತ್ತ ತುಂಬ ದೊಡ್ಡ ಜಾಗ ಇದೆ. ಸೊ ಅಲ್ಲಿ ಆಟ ಆಡೋಕ್ಕೆ ಬಿಟ್ಟರೆ ಆರಾಮಾಗಿ ಆಟ ಆಡೋರು, ಸೇಫ್ಟಿ ಇರೋದು. ಆ ಕಡೆ ಈ ಕಡೆ ಹೋದ್ರೂ ಒಂದು ಭಯ ಅನ್ನೋದು ಇರ್ತಿರಲಿಲ್ಲ. ಸೊ ಎಲ್ಲರೂ ಇರೋರಲ್ವ ದೇವಸ್ಥಾನದಲ್ಲಿ. ಸುತ್ತಮುತ್ತ ಒಂಥರ ಪ್ರದಕ್ಷಿಣೆ ಹಾಕ್ದಂಗೂ ಆಗೋದು, ಅವ್ರಿಗೆ ಓಡಾಡ್ದಂಗೂ ಆಗೋದು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಿದ್ದೆ ಈವ್ನಿಂಗ್ ಟೈಮಲ್ಲಿ. ಹಾಗೆ ಇದು ಈವ್ನಿಂಗ್ ಟೈಮು ಸ್ಕೂಲಿಗೆ ಅಂತ ಹೊರಡ್ತಾ ಇದ್ದೀವಿ. ರಿತ್ವಿಕ್ ಮತ್ತು ಹನ್ಸಿಕನ್ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಸೊ ಹಾಗಾಗಿ ನೋಡ್ಕೊಂಡು ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದು. ಮಕ್ಕಳೇನು ಡ್ಯಾನ್ಸಿಗೆ ಸೇರಿರಲಿಲ್ಲ, ಆದ್ರೂ ಸ್ವಲ್ಪ ನಮ್ಮ ಫ್ರೆಂಡ್ ಎಲ್ಲ ಮಾಡ್ತಾಯಿದ್ದಾರೆ, ಬನ್ನಿ ಅಮ್ಮ ಹೋಗಿ ನೋಡ್ಕೊಂಡು ಬರೋಣ ಅಂತ ಹಿಂಸೆ ಮಾಡಿದ್ರು ಅಂತ ಹೇಳಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಒಂದು 6 ಡ್ಯಾನ್ಸ್ ಆಗೋವರೆಗೂ ಕೂತ್ಕೊಂಡಿದ್ವಿ. ಆಮೇಲೆ ಮನೆಗೆ ಬಂದು ಸೊ ಚಿಕ್ಕ ಮಕ್ಕಳೆಲ್ಲ ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ಇದು ನೆಕ್ಸ್ಟ್ ಡೇ. ಸೊ ಅವ್ರು ಬೆಂಗಳೂರಿಗೆ ಹೊರಡ್ತಾಯಿದ್ರು. ಎಲ್ಲ ನೆಂಟರು ಒಬ್ಬೊಬ್ಬರಾಗಿ ಖಾಲಿ ಆಗ್ತಾ ಬರ್ತಾಯಿದ್ರು. ಇವರೇ ಲಾಸ್ಟ್ನೇ ಅವರು.
ಸೊ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ನಮ್ಮ ಭಾರ್ಗವಿಗೆ ಇಷ್ಟನೇ ಇಲ್ಲ ಇಷ್ಟು ಬೇಗ ಹೋಗಬೇಕು ಬೆಂಗಳೂರಿಗೆ ಅಂತ ಹೇಳಿ. ಸ್ವಲ್ಪ ಅವಳು ಇಷ್ಟಪಡ್ತಾಳೆ ನಮ್ಮ ಜೊತೆ ಇರೋಕ್ಕೆ, ಹಾಗಾಗಿ ಎಷ್ಟು ಬೇಗ ಹೋಗ್ಬೇಕಾ ದೊಡ್ಡಮ್ಮ ಅಂತ ಹೇಳಿ ಫೀಲ್ ಮಾಡ್ತಾ ಹಾಗೆ ಅವಳಿಗೆ ಬೇಜಾರಾಗಬಾರ್ದು ಅಂತ ಅವಳು ಏರ್ ಕ್ಯಾಪ್ ತಗೊಂಡು ಸ್ವಲ್ಪ ತಮಾಷೆ ತೋರಿಸ್ತಾ ಇದ್ದೆ. ಆಮೇಲೆ ಸ್ವಲ್ಪ ಕೂಲ್ ಆದಳು. ಹಾಗೆ ಇಲ್ಲಿ ಏನು ನಡೀತಾ ಇದೆ ಅಂತಂದರೆ ನನ್ನ ತಂಗಿ ರಿತ್ವಿಕ್ಗೆ ದುಡ್ಡು ಕೊಡ್ತಾ ಇದ್ದಾಳೆ. ಸೊ ಅವನು ಬೇಡ ಬೇಡ ಅಂತ ಹೇಳ್ತಿದ್ದ. ಇಲ್ಲ ಇರಲಿ ಇಟ್ಕೊಳ್ಳೋ ಅಂತ ಹೇಳ್ತಾ ಇದ್ಲು. ಏನು ತಗೋತೀಯ ಇದರಲ್ಲಿ ಅಂತ ಕೇಳಿದರೆ, ಇಲ್ಲ ಚಿಕ್ಕಮ್ಮ ನಾನು ಈ ದುಡ್ಡಿಗೆ ಇನ್ನೊಂದು 100 ರೂಪೀಸ್ ಸೇರಿಸಿ ನಿಮಗೆ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಹಾಗೆ ಈ ಅಭ್ಯಾಸ ಅಂತೂ ಮರೆಯೋಕ್ಕಾಗೋದೇ ಇಲ್ಲ ಅಲ್ವಾ. ಅಜ್ಜಿ ತಾತ ಮತ್ತು ಮನೇಲಿ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಮಾವ ಯಾರು ಬಂದ್ರೂ ಮನೆಗೆ ಒಂದು 10-5 ದುಡ್ಡು ಕೊಟ್ಟೋಗ್ಬಿಟ್ಟು ಹೋಗೋರು. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ 10-5 ರೂಪಾಯಿ ಅಷ್ಟೇ. ಇವಾಗೆಲ್ಲ 100 ರೂಪೀಸು 500 ರೂಪೀಸ್ ಈ ರೀತಿ ಆಗಿದೆ. ನನ್ನ ತಮ್ಮ ಕೊಟ್ಟಿದ್ದು, ನಮ್ಮಮ್ಮ ಕೊಟ್ಟಿದ್ದು, ಹಾಗೆ ತಂಗಿ ಕೊಟ್ಟಿದ್ದು ಎಲ್ಲನೂ ಲೆಕ್ಕ ಹಾಕಿಬಿಟ್ಟು ಗೋಲ್ಕದೊಳಗಡೆ ಹಾಕ್ತಾಯಿದ್ದ. ನಮ್ಮ ಭಾರ್ಗವಿ ಅಂತೂ ಟೈಮ್ ಆಯಿತಾ ಅಂತ ಕೇಳ್ತಾನೆ ಇತ್ತು. ಬಸ್ ಬಂತ ಅಮ್ಮ, ಯಾವಾಗ ಹೋಗೋದು, ಹೋಗಲೇಬೇಕಾ ಅಂತ ಹೇಳಿ. ಸೊ ನಾವು ಬೆಂಗಳೂರಿಗೆ ಹೋದ್ರೂ ಇದೇ ಥರ ಆಗುತ್ತೆ. ಅವ್ರು ನಮಗೆ ಪಾಂಡಿಚೇರಿಗೆ ಬಂದು ಇಲ್ಲಿಂದ ತಿರ್ಗಾ ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಸೇಮ್ ಇದೇ ರೀತಿ ಫೀಲಿಂಗ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಭಾರ್ಗವಿ ಕಳಿಸ್ಕೊಡೋಕ್ಕೂ ಆಗಲಿ ಇಲ್ಲಿಂದ ಹೋಗೋಕ್ಕೆ ಆಗಲಿ ಅಷ್ಟು ಬೇಗ ಅವಳು ಹೊರಡಲ್ಲ. ಸ್ವಲ್ಪ ಡಿಲೇ ಮಾಡ್ತಿರ್ತಾಳೆ. ಅಮ್ಮ ಇನ್ನೂ 1-2 ದಿನ ಇದ್ಬಿಟ್ಟು ಹೋಗೋಣ, ಇಲ್ಲ ದೊಡ್ಡಮ್ಮ ನೀವು ಇನ್ನೂ 1-2 ದಿನ ಇದ್ಬಿಟ್ಟು ಹೋಗಿ ಅಂತ ಕೇಳ್ತಾಳೆ ಅವ್ರ ಮನೆಗೆ ಹೋಗಿದ್ದಾಗ. ನಮಗೂ ಕೂಡ ಅದೇ ರೀತಿ ಫೀಲ್ ಆಗ್ತಾ ಇರುತ್ತೆ. ಊರಿಂದ ಯಾರಾದರೂ ಬರ್ತಿದ್ದಾರೆ ಅಂದರೆ ಆಗೋ ಖುಷಿನೇ ಬೇರೆ. ಸೊ ಅದೇ ಅವ್ರು ಹೋಗ್ತಿದ್ದಾರೆ ಅನ್ಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಇಷ್ಟು ಬೇಗ ಹೊರಟ್ಬಿಟ್ರಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ನಾವು ದೂರ ಇರೋದ್ರಿಂದ ಹಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ಬಟ್ ಯಾರಾದರೂ ಊರಿಂದ ಬರ್ತಾಯಿದ್ದಾರೆ ಅಂದರೆ ಖುಷಿನೇ ಬೇರೆ. ಒಂಥರ ಅಜ್ಜಿ ತಾತ ಬರ್ತಿದ್ದಾರೆ, ಅಮ್ಮ ಬರ್ತಿದ್ದಾರೆ, ಮಾವ ಬರ್ತಿದ್ದಾರೆ ಅಂತ ಮಕ್ಕಳಂತೂ ಭಾಳ ಖುಷಿ ಪಡ್ತಾರೆ. ಸೊ ಆ ರೀತಿ ಒಂದು ಖುಷಿ ಇರುತ್ತೆ. ಹಾಗೆ ಬಸ್ ಬಂತು, ಅವ್ರು ಕೂಡ ಬಸ್ಸಲ್ಲಿ ಹೋಗಿ ಕೂತ್ಕೊಂಡ್ರು. ಇನ್ನೇನು ಹೊರಡಬೇಕು. ಹಾಗೆ ನಾವು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅವ್ರಿಗೆ ಬಾಯ್ ಮಾಡಿ ಹಾಗೆ ಲಗೇಜ್ ಎಲ್ಲ ಇಟ್ಕೊಟ್ಟು ಟಿಕೆಟ್ ಎಲ್ಲ ಚೆಕ್ ಮಾಡಿಕೊಂಡು ಬಸ್ಸಿಗೆ ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.